ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರೋದ್ರಿಂದ ಎಲ್ಲಿ ಕೂಡ ಸ್ಕಿಪ್ ಮಾಡಬೇಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಲೆಟ್ಸ್ ಸ್ಟಾರ್ಟ್ ಟುಡೇ ವಿಡಿಯೋ. ಈ ಜಗತ್ತಿನಲ್ಲಿ ಜನ್ಮವೆಂಬುದು ಕೇವಲ ಆಕಸ್ಮಿಕವಲ್ಲ, ಅದು ದೇವರ ಸಂಕಲ್ಪ. ಜಾತಕವೋ ದೇವರ ಒಂದು ನಕ್ಷೆ. ಈ ಕಾಲಜ್ಞಾನದಲ್ಲಿ ಹೇಳಿರುವ ಬ್ರಹ್ಮಯ್ಯರವರು ಹೇಳಿದ ಪ್ರಕಾರ ಮೇಷರಾಶಿಯವರಿಗೆ ಈ ಯುಗದ ವಿಶೇಷ ಯೋಧರು. ಅವರ ಜೀವನ, ಅವರ ಪಾಠ, ಅವರ ಸಾಧನೆ ಎಲ್ಲವೂ ಕೂಡ ಇದೆ. ಅವೆಲ್ಲವೂ ಕೂಡ ಸ್ವಾಮಿಯವರು ಬ್ಲೂ ಪ್ರಿಂಟ್ ತರ ಮಾಡಿದ್ದಾರೆ. ಬ್ರಹ್ಮಯ್ಯರವರು ತಮ್ಮ ಕಾಲಜ್ಞಾನದಲ್ಲಿ ಬರೆದಿರುವಂತೆ ಮೇಷರಾಶಿಯವರು ಮಂಗಳ ಗ್ರಹದ ಪ್ರಭಾವದಲ್ಲಿರುವವರು. ಅವರಲ್ಲಿ ಸಹಜವಾದ ಶೌರ್ಯ, ಧೈರ್ಯ, ತಾಳ್ಮೆಯ ಕೊರತೆ, ಆದರೆ ಕ್ರಿಯಾಶೀಲತೆ ತುಂಬಿರುತ್ತೆ. 2025ರಿಂದ 2032ರವರೆಗೆ ಬರುವ ಈ 7 ವರ್ಷಗಳು ಇವರ ಜೀವನದಲ್ಲಿ ತಿರುಗು ಬಾಣದಂತೆ ಕೆಲಸ ಮಾಡುತ್ತೆ. ಮೇಷರಾಶಿಯವರಿಗೆ ಸಂಬಂಧಿಸಿದವರು ಅಷ್ಟಮ ಶನಿ ಪ್ರಭಾವದಿಂದ ಕಳೆದ ಕೆಲವು ವರ್ಷಗಳಿಂದ ಆರ್ಥಿಕ ಕುಂಟನೆ, ಶ್ರದ್ಧೆಯ ಕೊರತೆ, ಆರೋಗ್ಯದಲ್ಲಿ ಏರಿಳಿತವನ್ನು ಅನುಭವಿಸಿದ್ದಾರೆ. ಆದರೆ ಬ್ರಹ್ಮಯ್ಯರವರ ಕಾಲಜ್ಞಾನ ಪ್ರಕಾರ 2026ರ ಮಧ್ಯದಿಂದ ಶನಿ ತನ್ನ ನಕಾರಾತ್ಮಕ ದೃಷ್ಟಿಯಿಂದ ಹಿಂದಿರುಗುತ್ತಾನೆ. ಇದು ಮೇಷರಾಶಿಯವರಿಗೆ ಬಹುದೊಡ್ಡ ಅನುಕೂಲವಾಗುತ್ತೆ. ಇನ್ನು ಬ್ರಹ್ಮಯ್ಯರವರು ಹೇಳಿದಂತೆ ಮೇಷರಾಶಿಯವರು ಒಮ್ಮೆ ಧರ್ಮದ ದಾರಿ ಹಿಡಿದರೆ ದೇವರು ಅವರ ಕೈ ಬಿಡಲ್ಲ. ಈ ಸಮಯದಲ್ಲಿ ಗುರು ಬೃಹಸ್ಪತಿ ಅವರ ಮೇಲೆ ತನ್ನ ಅನುಗ್ರಹ ಬೀರುತ್ತಾನೆ. ಇದರ ಅರ್ಥ ಗೃಹ ನಿರ್ಮಾಣ, ಹೂಡಿಕೆ, ವಿವಾಹ, ಗಂಡು ಮಕ್ಕಳಿಗೆ ಉದ್ಯೋಗ ಎಲ್ಲವೂ ಪ್ರಾಪ್ತಿಯಾಗುತ್ತೆ. ಆಲ್ ಪಾಸಿಟಿವ್ ಇಂಡಿಕೇಶನ್ಸ್ ಬರುತ್ತೆ. ಆದರೆ ಕಾಲಜ್ಞಾನ ಎಚ್ಚರಿಕೆ ನಿಮಗೆ ವಹಿಸುತ್ತೆ. ಮೇಷರಾಶಿಯವರು ಹಠ, ಕೋಪ, ತಾತ್ಕಾಲಿಕ ತೀರ್ಮಾನದಿಂದ ತಮ್ಮ ಯಶಸ್ಸನ್ನು ಹಾಳು ಮಾಡಿಕೊಳ್ಳಬಹುದು. ಬ್ರಹ್ಮಯ್ಯರವರು ಬರೆದಿರುವಂತೆ ಮೇಷನ ಒಂದು ಪ್ರೀತಿ ಬಿರುಗಾಳಿಯಂಥದ್ದು, ಚಂಚಲ, ಆದರೆ ಸತ್ಯ ಮನಸ್ಸು. ದೊರೆತರೂ ದೇವತೆಗೂ ಶರಣಾಗುತ್ತಾರೆ. ಈ ರಾಶಿಯವರು ತಮ್ಮ ಶಕ್ತಿಯನ್ನು ಸರಿಯಾದ ದಿಕ್ಕಿಗೆ ಹಾಯಿಸಿದ್ದೇ ಆದರೆ ರಾಜಾದಿರಾಜ ಆಗಬಹುದು. ನೇತೃತ್ವ, ಉದ್ಯಮ, ಸೇನೆ, ಕಾನೂನು ಮತ್ತು ಉದ್ಯಮ ಕ್ಷೇತ್ರಗಳಲ್ಲಿ ಅವರು ತಮ್ಮ ಚತುರತೆಯಿಂದ ರಾಜಕೀಯವಾಗಿ ಉನ್ನತ ಸ್ಥಾನಕ್ಕೆ ಏರುತ್ತಾರೆ. ಈ ಎಲ್ಲ ಲಕ್ಷಣಗಳು ಕೂಡ ಸಾಧ್ಯ ಇದೆ. ಆದರೆ ಬ್ರಹ್ಮಯ್ಯರವರ ಕಾಲಜ್ಞಾನ ಒಂದು ಬಹುಮುಖ್ಯ ಸಲಹೆ ನೀಡುತ್ತೆ. ಮೇಷರಾಶಿಯವರು ಪ್ರತಿ ಮಂಗಳವಾರ ಹನುಮಾನ್ ಚಾಲಿಸ ಪಠನೆ ಮಾಡಬೇಕು. ರಕ್ತದಾನ, ಗೋಪೂಜೆ ಮತ್ತು ತುಳಸಿ ಸೇವನೆ ಇವರ ಒಂದು ಹಾನಿಕಾರಕ ಗ್ರಹಗಳ ಶಮನಕ್ಕೆ ಕಾರಣವಾಗುತ್ತೆ. ಡಿಸೆಂಬರ್ 2022ರಿಂದ 2026ರ ಮೇ 14ರ ತನಕ ಮೇಷರಾಶಿಯವರಿಗೆ ತುಂಬ ಶ್ರೇಷ್ಠ ಕಾಲ. ಈ ಸಮಯದಲ್ಲಿ ಆರ್ಥಿಕವಾಗಿ ಲಾಭ, ಕುಟುಂಬದಲ್ಲಿ ಸೌಖ್ಯ, ಮಿತ್ರರಿಂದ ಬೆಂಬಲ, ಮಹಿಳೆಯರಿಗೆ ಸಂತಾನ ಭಾಗ್ಯ. ಆದರೆ ಜೂನ್ 2026ರಿಂದ ಜುಲೈ 2027ರ ನಡುವೆ ದ್ವಿತೀಯ ಒಂದು ಶನಿವಾರಗಳು ಶನಿ ದೋಷ ನಿವಾರಣೆಗೆ ಸೂಕ್ತವಾದಂಥವು. ಬ್ರಹ್ಮಯ್ಯರವರು ತಮ್ಮ ಶಿಷ್ಯರಿಗೆ ಹೇಳಿದಂತೆ ಮೇಷನಿಗೆ ಧೈರ್ಯ ನೈಸರ್ಗಿಕವಾದದ್ದು. ಆದರೆ ಆ ಧೈರ್ಯವನ್ನು ಧರ್ಮದಲ್ಲಿ ಬಳಸಿದರೆ ಮಾತ್ರ ಅದು ಅವರನ್ನು ಉಳಿಸುತ್ತೆ. ಅವರ ಕಾಲಜ್ಞಾನದಲ್ಲಿ 2028ರ ನಂತರ ಅವರ ಜೀವನಮಾನದಲ್ಲಿ ಒಂದು ಸೂಚನೆಗಳ ಬದಲಾವಣೆ ಸಂಭವಿಸುತ್ತೆ. ಕುಟುಂಬದ ಹೊಣೆಗಾರಿಕೆ, ವೃದ್ಧಾಪ್ಯದ ಆರೈಕೆ, ಮಗನ ಅಥವಾ ಪುತ್ರಿಯ ವಿವಾಹ, ಇವುಗಳಲ್ಲಿ ಜವಾಬ್ದಾರಿ ತುಂಬ ಹೆಚ್ಚು. ಮೇಷರಾಶಿಯವರು ಹುಟ್ಟಿದಾಗಲೇ ಯೋಧರು ಇದ್ದಂತೆ, ಆದರೆ ತಮ್ಮ ಗುರಿಯನ್ನು ಅರಿತಾಗ ಮಾತ್ರ ಜಯ ಸಾಧ್ಯ. ಬ್ರಹ್ಮಯ್ಯರವರ ಕಾಲಜ್ಞಾನ ಈ ಸತ್ಯವನ್ನ ಇಟ್ಟುಕೊಳ್ಳುತ್ತದೆ. ಯುದ್ಧ ಗೆಲ್ಲುವುದು ಮೆದುಳು ಮತ್ತು ಮನಸ್ಸು ಒಟ್ಟಿಗೆ ಕೆಲಸ ಮಾಡಿದಾಗ ಮಾತ್ರ. ಹೀಗಾಗಿ ಮೇಷರಾಶಿಯವರೇ, ನಿಮ್ಮ ಕಾಲ ಬಂದಿದೆ ನೋಡಿ, ಬದಲಾವಣೆಗೆ ಸಿದ್ಧರಾಗಿ. ದೇವರು ನಿಮ್ಮ ಜೊತೆಗೆ ಇರುವನು. ಬ್ರಹ್ಮಯ್ಯರವರ ಕಾಲಜ್ಞಾನದಲ್ಲಿ ನೀವು ವಿಜಯಶಾಲಿಗಳಾಗುತ್ತೀರಿ ಅಂತ ಬರೆದಿದೆ. ನಿಮ್ಮ ಪಾಠ ನಿಮ್ಮ ಪವಾಡವಾಗಿ ಬರಲಿದೆ. ನಿಮ್ಮ ಇಷ್ಟು ದಿನ ಕಷ್ಟಪಟ್ಟಿದ್ದೆಲ್ಲವೂ ಮುಗಿದು ಹೋಗುತ್ತೆ. ಧರ್ಮವೇ ನಿಮ್ಮ ಶಕ್ತಿಯಾಗಿ ನಿಲ್ಲುತ್ತೆ. ಸತ್ಯವೇ ನಿಮ್ಮ ರಕ್ಷಣಾ ಶಸ್ತ್ರವಾಗಿ ನಿಲ್ಲುತ್ತೆ. ಶ್ರೀ ಕಾಳಿಕಾ ದುರ್ಗಾ ಜ್ಯೋತಿಷ್ಯ ಪೀಠಂ ಪ್ರಧಾನ ತಾಂತ್ರಿಕ್ ಮಂಜುನಾಥ್ ಭಟ್. ನಿಮ್ಮ ಸಮಸ್ಯೆಗಳಾದ ಪ್ರೀತಿ ಪ್ರೇಮ ವಿಚಾರ, ಇಷ್ಟಪಟ್ಟವರು ನಿಮ್ಮಂತಾಗಲು, ಸ್ತ್ರೀ ಪುರುಷ ವಶೀಕರಣ, ಪುರುಷ ವಶೀಕರಣ, ಮಾಟ ಮಂತ್ರ, ವಾಮಾಚಾರ, ಗಂಡ ಹೆಂಡತಿ ಕಿರಿಕಿರಿ, ಗಂಡನ ಪರಸ್ತ್ರೀ ಸಹವಾಸ ಬಿಡಿಸಲು, ಮದುವೆಯಲ್ಲಿ ತೊಂದರೆ, ಸಂತಾನದಲ್ಲಿ ತೊಂದರೆ, ಅತ್ತೆ ಸೊಸೆ ಜಗಳ,
ಅಣ್ಣ ತಮ್ಮಂದಿರ ಕಲಹ, ಡೈವೋರ್ಸ್ ಪ್ರಾಬ್ಲಮ್, ಕೋರ್ಟು ಕಚೇರಿ ವಿಚಾರ, ಇನ್ನು ನಿಮ್ಮ ಯಾವುದೇ ಸಮಸ್ಯೆಗಳಿದ್ದರೂ ಚಿಂತಿಸಬೇಡಿ. ಕೇರಳ, ಕೊಳ್ಳೇಗಾಲ ಹಾಗೂ ಕೋಲ್ಕತ್ತಾ ಕಾಳಿಯ ವಿಶಿಷ್ಟ ಪೂಜಾ ಶಕ್ತಿಗಳ ಮೂಲಕ 100ರಷ್ಟು ಪರಿಹಾರ ಮತ್ತು ಉತ್ತಮ ಮಾರ್ಗದರ್ಶನ ನೀಡುತ್ತಾರೆ. ಹಿಂದೆ ಕರೆ ಮಾಡಿ 9591362444 9591362444